ನಮಸ್ಕಾರ. ನಿಮಗಿದು ಗೊತ್ತೇ? ಶಿವನು ಯಾಕೆ ಜ್ಯೋತಿರ್ಲಿಂಗವಾದನು ಎಂದು? ನಿಮಗೆ ತಿಳಿದಿಲ್ಲ ಅಂದರೆ ನಾನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಪುರಾಣಗಳ ಪ್ರಕಾರ ಒಂದು ಪ್ರಸಿದ್ಧ ಕಥೆಯೇ ಇದೆ. ಆ ಕಥೆಯಲ್ಲಿ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ನಡೆದ ವಾದವಿವಾದ. ಆ ವಾದವಿವಾದ ಏನೆಂದರೆ ಇವರಿಬ್ಬರಲ್ಲಿ ಸರ್ವಶ್ರೇಷ್ಠರು ಯಾರು ಎಂದು. ಈ ವಾದ ಜೋರಾಗುತ್ತಿದ್ದಂತೆಯೇ ವಿಶ್ವದಲ್ಲಿಯೇ ಅಶಾಂತಿ ಹೆಚ್ಚಾಗುತ್ತದೆ. ಅಶಾಂತಿಯನ್ನು ಕಂಡು ಶಿವನು ಪ್ರತ್ಯಕ್ಷವಾಗುತ್ತಾನೆ. ಆ ವೇಳೆ ಆಕಾಶದಿಂದ ಒಂದು ಅನಂತ ಜ್ಯೋತಿಪೀಠ ಅಥವಾ ಬೆಳಕಿನ ಸ್ತಬ್ಧ ಕಾಣಿಸಿಕೊಳ್ಳುತ್ತದೆ. ಅದು ಎಲ್ಲಿ ಆರಂಭವಾಗುತ್ತದೆ, ಎಲ್ಲಿ ಮುಗಿಯುತ್ತದೆ ಎಂಬುದು ಯಾರಿಗೂ ಕಾಣುವುದಿಲ್ಲ. ಈ ಜ್ಯೋತಿ ರೂಪದಲ್ಲಿ ಶಿವನು ಪ್ರತ್ಯಕ್ಷವಾಗುತ್ತಾನೆ. ಶಿವನು ವಿಷ್ಣು ಮತ್ತು ಬ್ರಹ್ಮನಿಗೆ ಸವಾಲನ್ನು ನೀಡುತ್ತಾನೆ. ಶಿವನು ಈ ರೀತಿ ಹೇಳುತ್ತಾನೆ, ಈ ಜ್ಯೋತಿ ಎಲ್ಲಿ ಆರಂಭ ಮತ್ತು ಅಂತ್ಯ ಯಾರು ಕಂಡುಹಿಡುತ್ತಾರೋ ಅವರೇ ಶ್ರೇಷ್ಠ ಎಂದು. ಬ್ರಹ್ಮನು ತನ್ನ ಹಂಸರೂಪ ತಾಳಿ ಮೇಲಕ್ಕೆ ಹಾರುತ್ತಾನೆ. ವಿಶ್ವನು ತನ್ನ ವರಹ ರೂಪ ತಾಳಿ ಕೆಳಕ್ಕೆ ಹೋಗುತ್ತಾನೆ. ಆದರೆ ಇದರ ಜ್ಯೋತಿಯ ಆರಂಭ ಮತ್ತು ಅಂತ್ಯ ಯಾರಿಗೂ ಸಿಗುವುದಿಲ್ಲ. ತದನಂತರ ಇಲ್ಲಿ ಶಿವನ ಶಾಪ ಹಾಗೂ ಬ್ರಹ್ಮನ ಸುಳ್ಳನ್ನು ನೋಡಬಹುದು. ವಿಷ್ಣು ತನ್ನ ತಪ್ಪನ್ನು ಒಪ್ಪಿಕೊಂಡು ನನಗೆ ಅಂತ್ಯ ಕಂಡಿಲ್ಲ ಎಂದು ಹೇಳುತ್ತಾನೆ. ಆದರೆ ಬ್ರಹ್ಮ ಸುಳ್ಳು ಹೇಳುತ್ತಾನೆ, ನನಗೆ ಆರಂಭ ಕಂಡಿದೆಯೇ ಎಂದು. ಅದಕ್ಕೆ ಸಾಕ್ಷಿಯಾಗಿ ಕಿತಾಕಿ ಹೂವನ್ನು ತರುತ್ತಾನೆ. ಶಿವನು ಬ್ರಹ್ಮನು ಸುಳ್ಳು ಹೇಳುತ್ತಿದ್ದಾನೆ ಎಂದು ಕಂಡು ಅದನ್ನು ಕೋಪಗೊಂಡು ಶಾಪ ನೀಡುತ್ತಾನೆ. ಭೂಲೋಕದಲ್ಲಿ ಬ್ರಹ್ಮನಿಗೆ ಯಾವುದೇ ದೇವಾಲಯ ಇರಬಾರದು, ಹಾಗೆ ನನಗೆ ಕಿತಾಕಿ ಹೂವನ್ನು ಪೂಜೆಯಲ್ಲಿ ಬಳಸಬಾರದು ಎಂದು 2 ಶಾಪಗಳನ್ನು ಶಿವನು ನೀಡುತ್ತಾನೆ. ಅನಂತರ ಜ್ಯೋತಿರ್ಲಿಂಗವಾಯಿತು. ನಂತರ ಶಿವನು ತನ್ನ ಜ್ಯೋತಿರ್ಲಿಂಗವನ್ನು ರೂಪಕ್ಕೆ ಪಾವರ್ತಿಸಿಕೊಳ್ಳುತ್ತಾನೆ. ನನ್ನ ಜ್ಯೋತಿ ರೂಪವನ್ನು, ಅಂದರೆ ಜ್ಯೋತಿ ಎಂದರೆ ಬೆಳಕು, ಹಾಗೆ ಲಿಂಗ ಎಂದರೆ ಶಿವನ ಚಿತ್ರ ಅಥವಾ ಚಿಹ್ನೆ ಎಂದು ಹೇಳಿ ಧನ್ಯವಾದಗಳು. ಈ ರೀತಿ ಪುರಾಣದ ಬಗ್ಗೆ ತಿಳಿದುಕೊಳ್ಳಲು ಸಬ್ಸ್ಕ್ರೈಬ್ ಹಾಗೂ ಶೇರ್, ಲೈಕ್ ಮಾಡಿ.